ನನ್ನ ಸರಸುನ ಮತ್ತೆ ನನ್ನನ್ನು ಸಾಯಿಸಿ ನೀವು ಚೆನ್ನಾಗೇ ಇದ್ದೀರಲ್ಲ ಮೇಡಮ್ ಅವರೇ? ನೋ, ಅಮ್ಮ ಅವರೇ. ಪ್ಲೀಸ್ ರಾಹುಲ್, ಹಾಗೆ ಮಾತಾಡ್ಬೇಡ. ನೀನು ಮಾತಾಡ್ದಷ್ಟು ಸುಲಭವಾಗಿ ನನಗದನ್ನ ಮನಸ್ಸಿಗೆ ತಗೊಳಕ್ಕಾಗ್ತಿಲ್ಲ ಕಣೋ, ತಡ್ಕೊಳಕ್ಕಾಗ್ತಿಲ್ಲ. ಮನಸ್ಸು ಮನಸ್ಸು ನಿಮಗೆ? ವಾವ್, ಕೇಳಿಸ್ಕೊಂಡ್ರ ನಮ್ ಫ್ಯಾಮಿಲಿ ಮೆಂಬರ್ಸ್? ನಿಮ್ಮ ಮೇಡಮ್ ಅವರು ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ನಂದು. ನನ್ನ ಮನಸ್ಸು ಪಡ್ತಿರೋ ನೋವೇನು ಅಂತ ನನಗೆ ಮಾತ್ರ ಗೊತ್ತು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ಲ. ರಾಹುಲ್, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ಡ್ಯಾಡ್, ನಿಜ ಮಾತಾಡಿದ್ರೆ ಹುಚ್ಚು ಅಂತಾರೆ. ಹೋಗ್ಲಿ, ಏನು ಮಾತಾಡದೆ ಸುಮ್ನೆ ಇದ್ರೆ ಕಾಯಿಲೆ ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಇನ್ನೇನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಕೈನ ಗಾಯ ಮಾಡ್ಕೊಂಡು ಈ ಗೊಂಬೆನ ತಯಾರು ಮಾಡೋದು ಅಷ್ಟು ಮುಖ್ಯನ ರಾಹುಲ್? ಇದು ಬೊಂಬೆ ಅಲ್ಲ, ಬೊಂಬೆ ಅಲ್ಲ, ನನ್ನ ಸರಸು, ನನ್ನ ದೇವತೆ, ನನ್ನ ಮನಸ್ಸು. ಕೇವಲ ತನ್ನ ರೂಪದಲ್ಲಿದೆ ಅಷ್ಟೇ. ರಕ್ತ ಬಂದ್ರೂ ಪೇನ್ ಗೊತ್ತಾಗ್ತಿಲ್ಲ. ಆದ್ರೆ ಅಮ್ಮ ಅವರೇ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಈ ಮಗನ ಬಗ್ಗೆನೇ ಹೊರತು ಮಗನ ಸಂತೋಷದ ಬಗ್ಗೆ ಇಲ್ಲದೆ ಇರೋದಕ್ಕೆ ನಿಮಗೆ ಈ ನೋವು ಅಲ್ವಾ? ಅಂದ್ರೆ ನಿನಗೇನೇ ಆಗ್ತಾ ಇದ್ರು ಕೂಡ ಅದನ್ನ ನೋಡ್ಕೊಂಡು ಸುಮ್ನೆ ಇರು ಅಂತ ಹೇಳ್ತೀಯ? ಅಮ್ಮನಾಗಿ ನನ್ನಿಂದ ಆಗೋಲ್ಲ ರಾಹುಲ್. ಅಮ್ಮನಾಗಿ ನಿಮ್ಮಿಂದ ಎಷ್ಟೋ ಆಗಿದೆ, ಇದೊಂದು ಲೆಕ್ಕನ? ಮಗ್ನೆ ರಾಹುಲ್, ಏನಪ್ಪ ಮಗ್ನೆ ಇದು? ನೀನ್ ಹೀಗೆ ನೋವಲ್ಲಿದ್ರನ್ನ ನೋಡ್ತಾ ನಾವು ಸಂಕಟ ಪಡ್ತಾ ಇದ್ದೀವಿ. ಅಂಥದ್ರಲ್ಲಿ ಇಷ್ಟೊಂದು ನೋವನ್ನ ತಡ್ಕೋತಾ ಇದೆಯಲ್ಲ, ಏನಪ್ಪ ಇದು? ನೋವಲ್ಲ ಡ್ಯಾಡ್, ನನ್ನ ಪ್ರೀತಿ. ನನ್ನ ಸರಸು ಮೇಲೆ ನನಗಿರೋ ಪ್ರೀತಿ. ರಾಹುಲ್, ಏನೋ ಇದು? ಬ್ಲಡ್ ಜಾಸ್ತಿ ಬರ್ತಿದೆ, ಹಾಸ್ಪಿಟ್ಲಿಗೆ ಹೋಗೋಣ. ಬಾರೋ ರಾಹುಲ್, ಪ್ಲೀಸ್. ನಾನು ಬರಲ್ಲ ಅಣ್ಣ, ಪ್ಲೀಸ್ ಕಣ. ನನ್ನ ಸರಸುನ ಪೂರ್ತಿ ಮಾಡೋವರೆಗೂ ನಾನು ಎಲ್ಲಿಗೂ ಬರಲ್ಲ. ಪ್ಲೀಸ್ ರಾಹುಲ್, ಬೇಕು ಅಂದ್ರೆ ಮತ್ತೆ ಬಂದ್ಮೇಲೆ ಮಾಡಿದ್ರಾಯ್ತು ರಾಹುಲ್. ಬಾ ಹೋಗೋಣ. ಬರಲ್ಲ ಅಣ್ಣ, ಈಗಲೇ ಮಾಡ್ಬೇಕು. ಕಾಗದಗಳನ್ನು ಸುಟ್ಟಿದ್ರೆ ನೆನಪುಗಳು ಬೂದಿ ಆಗತ್ತೆ. ಗುರುತು ಮರೆತು ಹೋದ್ರೆ ವ್ಯಕ್ತಿಗಳು ದೂರ ಆಗ್ತಾರೆ ಅಂತ ಯೋಚನೆ ಮಾಡೋ. ನಮ್ಮ ಮನೆ ಮೇಧಾವಿಗಳಿಗೋಸ್ಕರ ನನ್ನ ಮನಸ್ಸಲ್ಲಿರೋ ರೂಪ ಯಾವತ್ತಿಗೂ ಒಡೆದು ದೂರ ಆಗಲ್ಲ ಅಂತ ಗೊತ್ತಾಗ್ಬೇಕು. ಸರಸುನ ನೋಡಿದೀನಿ, ಅವಳು ಇಲ್ಲೇ ಇದ್ದಾಳೆ ಅಂತ ಹೇಳಿದ್ರೆ ನಂಬದೇ ಇರೋ ನಮ್ಮ ಅಮ್ಮ, ಅದೇ ನಿಮ್ ಮೇಡಮ್ ಜೊತೆ ನಿಮ್ಗೆಲ್ರಿಗೂನು ಅವಳು ಇದ್ದಾಳೆ, ಅವಳು ನನಗೋಸ್ಕರ ಬರ್ತಾಳೆ ಅಂತ ಹೇಳೋದಕ್ಕೋಸ್ಕರನಾದ್ರೂ ಇದನ್ನ ಪೂರ್ತಿ ಮಾಡ್ಬೇಕು. ಅದು ಹಾಗಲ್ಲ ರಾಹುಲ್, ಪ್ಲೀಸ್. ನಾ ಹೇಳೋದನ್ನ ಕೇಳು ರಾಹುಲ್. ದಯವಿಟ್ಟು ಯಾರು ನನ್ನನ್ನ ಕನ್ವಿನ್ಸ್ ಮಾಡಬೇಕು ಅಂತ ನೋಡ್ಬೇಡಿ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟು ಹೋಗಿ. ನನ್ನ ಸರಸುನ ಇಲ್ಲೇ ಬಿಟ್ಟು ದೂರ ಹೊರಟು ಹೋಗಿ. ರಾಹುಲ್, ರಾಹುಲ್, ನಾವು ಹೋಗ್ತೀವಪ್ಪ. ಎಲ್ರು ಬನ್ನಿ.
ಏನ್ ಯೋಚನೆ ಮಾಡ್ತಾ ಇದೀಯಾ? ಸರ್ಸು ಗೊಂಬೆನ ಹೇಗೆ ನಾಶ ಮಾಡಬೇಕು ಅಂತನಾ? ಇಲ್ಲ ಆ ನೆನ್ಪುಗಳನ್ನ ಶಾಶ್ವತವಾಗಿ ಹೇಗೆ ದೂರ ಮಾಡಬೇಕು ಅಂತನಾ? ಎರಡು ಅಸಾಧ್ಯ ಅಂತ ಗೊತ್ತಾದ್ಮೇಲೆ ಇನ್ನು ಯೋಚನೆ ಮಾಡುವಂತ ಅವಶ್ಯಕತೆ ಏನಿರುತ್ತೆ? ಸಂತೋಷ. ಕನಿಷ್ಠ ಪಕ್ಷ ಇವಾಗಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ. ತಿಳ್ಕೊಂಡು ಲಾಭ ಏನಿದೆ ಹೇಳಿ? ರಾಹುಲ್ ಮನಸ್ಸಿನಲ್ಲಿ ಮಾತ್ರ ನಾನಂತೂ ಇನ್ನೂ ಶತ್ರುವಾಗಿಯೇ ಉಳ್ಕೊಂಡಿದ್ದೀನಲ್ಲ. ರಾಹುಲ್ ಮಾನಸಿಕ ಸ್ಥಿತಿ, ಅವನ ಮಾತುಗಳು, ಅವನ ವರ್ತನೆ ಎಲ್ಲನೂ ಕೇವಲ ನಿನ್ನ ಸ್ವಯಂಕೃತ ಅಪರಾಧನೇ. ನಿನ್ ದುಡ್ಡು, ಐಶ್ವರ್ಯ, ಹೆಸರು, ಪ್ರಖ್ಯಾತಿ ಯಾವುದು ಅವನಿಗೆ ಔಷಧಿಯಾಗಿ ಕೆಲಸ ಮಾಡ್ತಿಲ್ಲ. ಹಳೆ ನೆನ್ಪುಗಳನ್ನ, ನಡೆದಿರೋ ತಪ್ಪನ್ನ ಸರಿ ಮಾಡೋಕ್ಕಾಗಲ್ಲ. ನನಗೊತ್ತು. ಆದ್ರೆ ನೀವೆಲ್ಲರೂ ನಂಬ್ತಿರೋ ಹಾಗೆ ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಅದನ್ನ ಮಾತ್ರ ನಾನು ಖಚಿತವಾಗಿ ಹೇಳ್ತೀನಿ. ರಾಹುಲ್ನಿಂದ ನಾನು ಅನುಭವಿಸ್ತಾ ಇರೋ ಟಾರ್ಚರು ಸಾಕಾಗ್ಲಿಲ್ಲ ಅಂತ ನೀವು ಕೂಡ ಚುಚ್ಚಿ ಚುಚ್ಚಿ ಮಾತಾಡಿ ನನಗೆ ನೋವು ಕೊಡಕ್ ಹೋಗ್ಬೇಡಿ. ನೋಡುವಾಗ್ದೇವಿ, ನನ್ನ ಉದ್ದೇಶ ನಿನಗೆ ನೋವು ಕೊಡೋದಲ್ಲ, ನಿನ್ ಕರ್ತವ್ಯನ ನಿನಗೆ ನೆನಪು ಮಾಡಿಸೋದು. ರಾಹುಲ್ನ ಬದಲಾಯಿಸೋದು, ಯಾಮಾರಿಸೋದು ಅಷ್ಟು ಸುಲಭವಾದ ವಿಷಯ ಏನಲ್ಲ. ಅದು ಅಸಾಧ್ಯ ಕೂಡ ಅಲ್ಲ. ಅಷ್ಟಕ್ಕೂ ಯಾರು ಈ ಸರ್ಸು? ಹೆಚ್ಚು ಅಂದ್ರೆ ರಾಹುಲ್ಗೆ 1 ವರ್ಷದ ಪರಿಚಯ ಏನೋ ಅಷ್ಟೇ. ಕೇವಲ ತಾಳಿ ಕಟ್ಟಿಸ್ಕೊಂಡು ಹೆಂಡತಿಯಾಗಿ ನಮಗ್ ಬಂಧು ಆಗಿದ್ಲು ಅಷ್ಟೇ ಅಲ್ವಾ? ಆದ್ರೆ ನಾನು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡಿದ್ದೀನಿ, ಪ್ರೀತಿನ ಹಂಚಿದ್ದೀನಿ, ಯಾವ ಲೋಪನು ಬರ್ದೇರೋ ಹಾಗೆ ಬೆಳೆಸಿದ್ದೀನಿ. ನನಗಿಂತನೂ ಜಾಸ್ತಿನ ಆ ಸರಸು ಪ್ರೀತಿ. ನಿಮಗೂ ಗೊತ್ತಿದೆ ಅಲ್ವಾ, ಈ ಪ್ರಪಂಚದಲ್ಲಿ ತಾಯಿ ಪ್ರೀತಿನ ಮೀರಿದ್ದು ಯಾವುದೂ ಇಲ್ಲ ಅನ್ನೋದು. ಅಮ್ಮನ ಪ್ರೀತಿನ ಮೀರಿದಂಥ ಔಷಧಿ ತಯಾರು ಮಾಡೋದು ಕೂಡ ಆ ಸೃಷ್ಟಿಕರ್ತನಿಂದ ಕೂಡ ಆಗೋದಿಲ್ಲ. ಆ ಅಮ್ಮನ ಪ್ರೀತಿಯನ್ನೇ ಆಯುಧವಾಗಿ ಮಾಡಿಕೊಂಡು ನನ್ನ ಮಗನ ಬದುಕಲ್ಲಿರೋ ಕತ್ತಲನ್ನ ನಾನು ಓಡಿಸ್ತೀನಿ. ನನ್ನ ರಾಹುಲ್ನ ಆವರಿಸ್ಕೊಂಡಿರೋ ಅವಳ ಜ್ಞಾಪಕಗಳನ್ನ, ಇವನು ಹಿಡ್ದಿರೋ ಅವಳ ಹುಚ್ಚುಗಳನ್ನ ನಾನು ಬುಡ ಸಮೇತವಾಗಿ ಕಿತ್ತು ಹಾಕ್ತೀನಿ. ಅವಳನ್ನ ಮರೆಯೋ ಹಾಗೆ ನಾನು ಮಾಡಿ ತೋರಿಸ್ತೀನಿ. ಇದು ಸರಸು ಮೇಲಿರೋ ಪ್ರತೀಕಾರ ಖಂಡಿತ ಅಲ್ಲ. ಈ ವಾಗ್ದೇವಿಗೆ ಅವಳ ಮೇಲೆ ಇರೋ ನಂಬಿಕೆ. ಅಮ್ಮ, ನಾನ್ ಕರ್ಕೊಂಡು ಹೋಗ್ತೀನಿ. ಸರಿ ಬನ್ನಿ ಅಮ್ಮ. ಅಯ್ಯೋ ಅಮ್ಮ, ನಿಮ್ಗೇನೂ ಆಗಿಲ್ಲ ಅಲ್ಲ? ಅಯ್ಯೋ ಇಲ್ಲಮ್ಮ. ಅಯ್ಯೋ, ನಿಮ್ಗೇನೂ ಆಗಿಲ್ಲ ತಾನೆ? ಅಯ್ಯೋ ಮ್ಯಾಡ್, ಇದನ್ ರೋಡ್ ಅನ್ಕೊಂಡಿದೀರಾ ನಿಮ್ ಮನೆ ಅನ್ಕೊಂಡಿದೀರಾ? ರೋಡ್ ಸೆನ್ಸ್ ಇಲ್ದೇನೆ ನಿಮ್ ಇಷ್ಟ ಬಂದಾಗ ಕ್ರಾಸ್ ಮಾಡ್ತಿದ್ದೀರಾ. ಶಟ್ ಅಪ್. ಸರಸು, ರೋಡ್ ಸೆನ್ಸು ಕಾಮನ್ ಸೆನ್ಸ್ ಇಲ್ದೇ ಇರೋದು ನಿನಗೆ.
ಓಲ್ಡ್ ಪೀಪಲ್ ರೋಡ್ ಕ್ರಾಸ್ ಮಾಡ್ತಿದ್ರೆ ಸ್ಲೋ ಮಾಡ್ಬೇಕಂತ ಗೊತ್ತಿಲ್ವಾ? ತಪ್ಪು ಮಾಡಿ ಸಾರಿ ಹೇಳ್ದೇನೆ ವೈ ಆರ್ ಯು ಶೌಟಿಂಗ್ ಅಟ್ ಮೀ? ಹಲೋ, ವೈ ಆರ್ ಯು ಸ್ಟೇರಿಂಗ್ ಅಟ್ ಮೀ? ಸರಸು, ನೀನು ನೀನು ಇನ್ನೂ ಬದುಕೇ ಇದೆಯಾ? ಐ ಕಾಂಟ್ ಬಿಲೀವ್ ದಿಸ್. Are you mad? Who's Sarsu? And who the hell are you? ಏನ್ ಮಾತಾಡ್ತಿದ್ಯಾ? ಅಟ್ ಲೀಸ್ಟ್ ನಿಂಗಾದ್ರೂ ಅರ್ಥ ಆಗ್ತಿದ್ಯಾ? ಓ, ಈ ಸೀನಿಂದ ಎಸ್ಕೇಪ್ ಆಗೋದಕ್ಕೆ ಡ್ರಾಮಾ ಮಾಡ್ತಿದ್ಯಾ? ಡ್ರಾಮಾ ಮಾಡ್ತಿರೋದು ನಾನಲ್ಲ, ನೀನು. ಪಾಶ್ ಆಗಿ ರೆಡಿಯಾಗಿ ಇಂಗ್ಲಿಷ್ ಮಾತಾಡ್ಬಿಟ್ರೆ ನೀನು ಸರ್ಸು ಅಲ್ಲ ಅಂತ ನಂಬ್ತೀನಿ ಅನ್ಕೊಂಡಿದ್ಯಾ? ಡೋಂಟ್ ಆಕ್ಟ್ ಸ್ಮಾರ್ಟ್ ಸರ್ಸು. ಯಾರೇ ಸರ್ಸು? ಆಗಿನ್ ನೋಡ್ತಿದ್ದೀನಿ, ಅದೇ ಹೆಸರನ್ನ ಪದೇ ಪದೇ ಹೇಳ್ತಿದ್ಯಾ. ನನಗೆ ಹೊಡಿದ್ಯಾ? ಹೊಡಿಯೋದಲ್ಲ, ದಿಸ್ ಇಸ್ ಸ್ಲ್ಯಾಬ್ and this is called punch and this is called kick. I know. yeah, now you're smart. ನೀನ್ ಮಾಡಿರೋ ತಪ್ಪಕ್ ಸಾರಿ ಕೇಳಿ ಆ ಅಜ್ಜಿಗೆ ಫೈನ್ ಕಟ್ಟು, ಇಲ್ಲ ಅಂದ್ರೆ ಮಾರ್ಷಲ್ ಆರ್ಟ್ಸ್ ಪೂರ್ತಿ ತೋರ್ಸ್ಬೇಕಾಗತ್ತೆ. ಬೇಡ, ನೀನ್ ಹೇಳ್ದಾಗೆ ಮಾಡ್ತೀನಿ. ತಗೊಳ್ಳಿ ಅಮ್ಮ. ಬೇಡಮ್ಮ. ತಗೊಳ್ಳಿ ಅಮ್ಮ. ಹೀಗ್ ಸೇವೆ ಮಾಡಿದ್ರೆ ಆದ್ರೂ ದುಡ್ಡಿನ ಮದದಿಂದ ಮುಚ್ಚಿರೋ ಕಣ್ ತೆರೆಯುತ್ತೆ, ರೋಡು ಕಾಣಿಸುತ್ತೆ. ಯಾವ್ದಾದ್ರೂ ಒಳ್ಳೆ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಿ. ತಗೊಳ್ಳಿ. ಸರಿನಮ್ಮ, ಚೆನ್ನಾಗಿರು ತಾಯಿ. ಇನ್ನೊಂದ್ಸಲ ಹೀಗೆ ರ್ಯಾಶ್ ಅಂಡ್ ಬ್ಲೈಂಡ್ ಡ್ರೈವಿಂಗ್ ಮಾಡಿದ್ದನ್ನ ನೋಡಿದ್ರೆ ಟ್ರೀಟ್ಮೆಂಟ್ 3rd ಡಿಗ್ರಿ ಆಗಿರುತ್ತೆ. ಮೈಂಡ್ ಇಟ್. ಆಂಟಿ, 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 ಇವತ್ತು ನಾನು ಸರಸು ನೋಡ್ದೆ ಆಂಟಿ. ಅವಳು ಸತ್ತಿಲ್ಲ ಆಂಟಿ. ರಾಹುಲ್ ಹೇಳೋ ಹಾಗೆ ಅವಳು ಬದುಕೇ ಇದ್ದಾಳೆ, ಈ ಸಿಟಿಯಲ್ಲೇ ಇದ್ದಾಳೆ. ನನ್ನ ಕಣ್ಣಾರೆ ನೋಡ್ದೆ, ನನಗ್ ನಂಬೋಕೆ ಆಗ್ಲಿಲ್ಲ. ಅವಳನ್ನ ನೋಡಿದ ತಕ್ಷಣ
ಅದು ಅಂತ ಯೋಚನೆ ಮಾಡ್ತಿದ್ದೀನಿ. ಅವನ ಮನಸ್ಸಿನಲ್ಲಿರೋ ಆ ಸರಸು ನೆನಪುಗಳನ್ನ ಹೇಗೆ ತೆಗೆದು ಹಾಕೋದು ಅನ್ನೋ ಟೆನ್ಷನ್ ನಲ್ಲಿದ್ದೀನಿ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಅಂಥ ಟೈಮಲ್ಲಿ ನಾನು ಸರಸುನ ಕಣ್ಣಾರೆ ನೋಡ್ದೆ ಅವಳು ಬದುಕಿದಾಳೆ ಅಂತ ಮಾತಾಡ್ತಿದ್ರೆ ಅದನ್ನ ರಾಹುಲ್ ಕೇಳಿಸ್ಕೊಂಡ್ರೆ ಅವನು ನಮಗ್ ದಕ್ತಾನ ಅಥವಾ ಬದಲಾಗ್ತಾನ? ಮೊಂಡುತನ ಜಾಸ್ತಿ ಆಗುತ್ತೆ. ಇದನ್ನ ನಿನ್ನ ಮೈಂಡ್ ಅಲ್ಲಿ ಇಟ್ಕೋ. ಪುಷ್ ದಿಸ್ ಇಂಟು ಯುವರ್ ಬ್ಲಡಿ ಬ್ರೈನ್. ಅದ್ ಹಾಗಲ್ಲ ಆಂಟಿ. ಇನ್ನೊಂದು ಸಾರಿ ಇಂಥ ಸೆನ್ಸ್ಲೆಸ್ ಬ್ರೈನ್ಲೆಸ್ ಮಾತುಗಳನ್ನ ಮಾತಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜಸ್ಟ್ ಗೋ ಅವೇ ಅಂಡ್ ಲೀವ್ ಮೀ ಅಲೋನ್. ನಾನು ಇಷ್ಟೆಲ್ಲ ಹೇಳಿದ್ರು ಆಂಟಿ ಯಾಕೆ ನಂಬ್ತಿಲ್ಲ? ಆದರೆ ಆಂಟಿ ಹೊಡೆದ ಏಟಿಗಿಂತ ಸರಸು ಏಟು ತುಂಬ ಸ್ಟ್ರಾಂಗ್ ಆಗಿ ಏಟಾಗಿದೆ. ಅಂದರೆ ಅದು ನಿಜಾನೇ ಅಲ್ವಾ? ಒಂದು ವೇಳೆ ಏನಾದರೂ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಾ? ಏನಾದರೂ ಕನಸು ಕಾಣ್ತಿದ್ದೀನಾ? ನನಗೇನೋ ಅರ್ಥ ಆಗ್ತಿಲ್ವೇ? ಓಹ್, ರಾಹುಕಾಲ ಬರೋದ್ರೊಳಗೆ ಕಾರ್ಯಕ್ರಮ ಆಗೋದ್ರೆ ಒಳ್ಳೇದು ಅಣ್ಣ. ನೀವು ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ಎಲ್ಲ ರೆಡಿ ಮಾಡ್ತೀನಿ. ಸರಿ ಅಣ್ಣ, ಇಡ್ತೀನಿ. ಏನೇ, ಒಂದ್ ಮಾತು ನಮ್ ಭಾಷಣಿನ್ ಕೂಡ ಕೇಳಿದ್ರೆ ಒಳ್ಳೇದಲ್ವಾ? ಒಳ್ಳೇದಾಗ್ಬೇಕು ಅಂದ್ರೆ ಮೌನವಾಗೇ ಇರ್ಬೇಕು. ನಾನೇ ಅಲ್ಲ, ನೀವು ಕೂಡ. ಅಮ್ಮ ಅಮ್ಮ ಬಾಯ್, ಇನ್ಸ್ಟಿಟ್ಯೂಟ್ಗೆ ಹೋಗಿ ಬರ್ತೀನಿ. ಭಾಷಿಣಿ, ಇವತ್ತು ಆಫೀಸಿಗೆ ರಜಾ ಹಾಕಮ್ಮ. ರಜಾನಾ? ಯಾಕೆ? ಇದನ್ ತಗೋ. ಹೊಸ ಬಟ್ಟೆ ಯಾಕೆ? ಇವತ್ ನನ್ ಹುಟ್ಟಿದ ಹಬ್ಬ ಕೂಡ ಅಲ್ವಲ್ಲ. ಹೊಸ ಬಟ್ಟೆ ಹಾಕೋಬೇಕು ಅಂದ್ರೆ ಹುಟ್ಟಿದಬ್ಬನೇ ಬರ್ಬೇಕಾ? ಇವತ್ತು ನಿನ್ ಹೆಸರಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸ್ತಾ ಇದ್ದೀನಿ. ನೀನು ಲಕ್ಷಣವಾಗಿ ರೆಡಿಯಾಗಿ ಬಂದ್ರೆ ಎಲ್ರೂ ಸೇರಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕ? ಈಗ್ಲ? ನನ್ನಿಂದ ಆಗಲ್ಲಮ್ಮ. ಮೊದ್ಲೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಡ್ಮಿಷನ್ ಕಡಿಮೆ ಆಗಿದೆ. ಅದನ್ ಜಾಸ್ತಿ ಮಾಡೋ ಕೆಲ್ಸದಲ್ಲಿದ್ದೀನಿ. ಇವಾಗ ದೇವರ ಪೂಜೆ ಅಂತ ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ತಪ್ಪಮ್ಮ, ಹಾಗೆ ಹೇಳ್ಬಾರ್ದು. ಇವತ್ತು ದೇವ್ರ ದಯೆಯಿಂದ ಎಲ್ಲ ಅನ್ಕೊಂಡ್ ಹಾಗೆ ನಡೆದ್ರೆ ನಿನಗ್ ಮಾತ್ರ ಅಲ್ಲ, ನಮ್ಮೆಲ್ರಿಗೂ ಒಳ್ಳೇದಾಗತ್ತೆ. ಏನಮ್ಮ, ಇದೊಂದ್ಸಲ ನನ್ ಮಾತು ಕೇಳು. ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ರಾಹುಕಾಲ ಬರೋದ್ರೊಳಗೆ ಆ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ. ನನ್ ಬಂಗಾರ ಅಲ್ವಾ? ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾರೆ, ಹೋಗು. ಅವಳನ್ನ ಒಪ್ಸೋದಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ರೆ ನೀವೇನು ಹಾಳು ಮಾಡ್ಬೇಕು ಅಂತ ಸೈಕಲ್ ತುಳಿತಾ ಇದ್ದೀರಾ? ಏನ್ ಸೈಕಲ್ ಸಾವಿತ್ರಿ, ನಾವು ಮಾಮೂಲಿಯಾಗೇ ಇದೀವಿ. ಏನ್ ಸಂಧ್ಯಾ? ಹೌದಮ್ಮ, ನಾವೇನು ಮಾಡಿಲ್ಲ. ಸಾಕು ಸಾಕ್, ನಿಲ್ಸಿ. ನಿಮ್ ಬಗ್ಗೆ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ಆಗೋವರೆಗೂ ನೀವೇನಾದ್ರೂ ಮಾತಾಡಿದ್ರೆ, ಅವಳಿಗೆ ವಿಷಯ ಗೊತ್ತಾಗೋ ಹಾಗೆ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅರ್ಥ ಆಯ್ತಾ? ವಾಟ್? ಸರಸ್ಸು ನೋಡ್ದ್ಯಾ? ಹೌದು, ನೋಡೋದೇ ಅಲ್ಲ, ಮಾತಾಡ್ದೆ. ಕೆನ್ನಿಗೆ ಏಟ್ ಬೇರೆ ತಿಂದೆ. ನಿಮಗೂ ನನಗೂ ಎಷ್ಟು ದೂರ ಇದೆಯೋ ಅಷ್ಟು ಹತ್ತಿರದಲ್ಲೇ ನೋಡ್ದೆ ನಾನು.
ಅದೇ ಮುಖ, ಅದೇ ಪೊಗರು. ಆದ್ರೆ ABCD ಬರ್ದೇ ಇರೋಳು ಇಂಗ್ಲಿಷ್ ಮಾತಾಡೋದು, ನೀನ್ ಯಾರು ಅಂತ ಗೊತ್ತಿಲ್ದಿರೋ ಹಾಗೆ ನಡ್ಸೋದು ನನ್ ಕೈಲಂತೂ ನಂಬಕ್ಕೆ ಆಗ್ತಿಲ್ಲ. ಅವಳನ್ನ ಸಾಯಿಸಿದ್ದು ನಾನು, ಸುಟ್ಟು ಬೂದಿಯಾಗಿರೋದು ಗೊತ್ತು. ಇವಾಗ ನೀನ್ ಹೇಳ್ತಿರೋದನ್ನ ನೋಡಿದ್ರೆ ನಾನು ನನ್ನ ಕಣ್ಣಾರೆ ನೋಡಿದ್ರಿಂದಾನೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಈ ವಿಷಯದಲ್ಲಿ ಸುಳ್ಳು ಹೇಳೋ ಅಗತ್ಯ ನನಗೇನಿದೆ ಆಂಟಿ? ರಾಹುಲ್ ಅಂದ್ರೆ ಕುಡ್ದಿದ್ದಾನೆ, ಮತ್ತಲ್ಲಿ ನೋಡಿದಾನೆ ಅಂತ ಅವನ್ ಮಾತನ್ನ ಕೇರ್ ಮಾಡ್ಲಿಲ್ಲ. ಆದ್ರೆ ಇವಾಗ ಅವಳನ್ನ ನೋಡಿದ್ಮೇಲೆ ರಾಹುಲ್ ಮಾತುಗಳು ನಿಜಾನೇ ಅನಿಸ್ತಿದೆ. ನೀವೇನೋ ಹೆಲ್ಪ್ ಮಾಡ್ತೀರಾ ಅಂತ ನನ್ನ ನೋವನ್ನ ಹೇಳ್ಕೊಳ್ತಿದ್ರೆ, ನೀವ್ ಹೀಗ್ ಡೌಟ್ ಇಂದ ನೋಡ್ತಿದ್ರೆ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಕೂಲ್ ಕೂಲ್ ಪ್ರೀತಿ, ಅಳ್ಬೇಡ. ನಿನ್ ನೋವು ನಿನ್ನ ಮಾತುಗಳಿಂದ ನಿಜ ಅರ್ಥ ಆಯ್ತು. ಆದ್ರೆ ಸತ್ತಿರ ಸರ್ಸು ಹೇಗ್ ಬದುಕ್ ಬಂದ್ಲು? ಅದೇ ಅದೇ ಗೊತ್ತಾಗದೆ ಹುಚ್ಚಿ ಹಿಡಿತಿದೆ ನನ್ಗೆ. ಅಂದ್ರೆ ಅವತ್ತು ಸರ್ಸು ಸಾಯ್ಲಿಲ್ವಾ, ಅಥವಾ ಸೇಮ್ ಸರಸು ಆಗಿರೋ ಬೇರೆ ಹುಡುಗಿನ? ಈ ಪ್ರಶ್ನೆಗಳಿಗೆ ಆನ್ಸರ್ ಗೊತ್ತಾಗ್ಬೇಕು ಅಂದ್ರೆ ನೆಕ್ಸ್ಟ್ ಟೈಮ್ ಅವಳನ್ನ ನೋಡಿದಾಗ ಫೋಟೋ ತೆಗಿ. ಅವಳ ಬಗ್ಗೆ ಕ್ಲಿಯರ್ ಆಗಿ ಡೀಟೇಲ್ಸ್ ಗ್ಯಾದರ್ ಮಾಡೋದಕ್ಕೆ ಟ್ರೈ ಮಾಡು. ಶ್ಯೂರ್ ಆಂಟಿ. ಈ ಸರ್ತಿ ಅವಳನ್ನ ಬಿಡೋ ಮಾತೇ ಇಲ್ಲ. ಅಮ್ಮ, ನಾನ್ ರೆಡಿ, ಹೋಗಣ್ವಾ? ದೇವಸ್ಥಾನಕ್ಕೆ ತೆಂಗಿನಕಾಯಿ ತಗೊಂಡು ಹೋಗೋದ್ ಬಿಟ್ಟು ಈ ಕಾಫಿ ಕಪ್ ಯಾಕೆ? ಹೇಳ್ತೀನಮ್ಮ, ನನ್ ಜೊತೆ ಬಾ. ತಗೋ ಬಾ ನನ್ ಜೊತೆ. ಅಣ್ಣ, ನನ್ ಮಗಳು ಭಾಷಿಣಿ ಕಾಫಿನ ಸ್ವತಃ ಇವಳೇ ಮಾಡಿ ತಗೊಂಡ್ ಬಂದಿದ್ದಾಳೆ. ಅದಕ್ಕೆ ಸ್ವಲ್ಪ ತಡ ಆಯ್ತು. ಅಯ್ಯೋ ಪರವಾಗಿಲ್ಲ, ರಾವು ಕಾಲ ಬರೋಕ್ ಮುಂಚೆನೆ ಬಂದಿದ್ದಾಳಲ್ಲ, ಅಷ್ಟು ಸಾಕು. ಏನಮ್ಮ ಹಾಗ್ ನೋಡ್ತಿದ್ಯಾ? ಹೋಗು, ಹೋಗಿ ಕೊಡು. ಮಕ್ಕಳಿಗೆ ಇಂಗ್ಲಿಷ್ ಪಾಠ ಹೇಳ್ಕೊಡೋದ್ ಮಾತ್ರ ಅಲ್ಲ, ಈ ಮನೆ ಕೆಲ್ಸ, ಅಡ್ಗೆ ಕೆಲ್ಸ ಎಲ್ಲ ಸ್ವತಃ ಇವಳೇ ಮಾಡ್ತಾಳೆ. ನನ್ ಮಗಳು ಅಂತ ಹೇಳ್ಬಾರ್ದು, ಮಾಡೋ ಪ್ರತಿ ಅಡ್ಗೆನೂ ಅಮೃತ ಅನ್ಕೊಳ್ಳಿ. ಹೌದು, ಉಪ್ಮಾ ಮಾಡೋದ್ರಲ್ಲಿ ಅಕ್ಕನ್ ಬೀಟ್ ಮಾಡೋರೇ ಇಲ್ಲ. ನನ್ ಮಗನ್ಗೆ ಉಪ್ಪಿಟ್ಟಂದ್ರೆ ಇಷ್ಟನೇ. ಹಾಗಾದ್ರೆ ಇನ್ನೇನು, ಎಲ್ಲ ಹೊಂದಾಣಿಕೆ ಆದ ಹಾಗೆ. ಮುಹೂರ್ತ ಇಟ್ಕೊಳ್ಳೋದು ಒಂದೇ ತಡ. ಅಮ್ಮ, ನಾನೊಂದ್ಸಲ ಹುಡುಗನ್ ಜೊತೆ ಸೆಪರೇಟ್ ಆಗಿ ಮಾತಾಡ್ಬೇಕು. ಯಾಕಮ್ಮ? ಏನೇ ಇದ್ರು ಇಲ್ಲೇ ಮಾತಾಡು. ಎಲ್ಲ ನಮ್ಮವ್ರೆ, ಪಕ್ಕಕ್ಕೆ ಯಾಕೆ? ಪರವಾಗಿಲ್ಲ ರೀ, ಒಬ್ರ ಅಭಿಪ್ರಾಯನ ಒಬ್ರು ತಿಳ್ಕೋಬೇಕು ಅಂದ್ರೆ, ಹಂಚ್ಕೋಬೇಕು ಅಂದ್ರೆ ಪರ್ಸನಲ್ ಆಗಿ ಮಾತಾಡ್ಕೊಂಡ್ರೇನೆ ಬೆಟರ್. ಅದಲ್ಲಪ್ಪ. ಹೋಗ್ಲಿ ಬಿಡು ಸಾವಿತ್ರಿ, ಇದ್ರಲ್ಲಿ ತಪ್ಪೇನಿದೆ? ಆದ್ರೂ ಈ ದಿನಗಳಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಆಗೋಗಿದೆ. ಹೋಗಕ್ ಬಿಡು. ನಡೀರಿ. ಅಪ್ಪ, ಅಕ್ಕ ಏನ್ ಮಾಡ್ತಾಳೆ ಅಂತ ಗೊತ್ತಿದೆ ಅಲ್ವಾ ನೀವ್ ಹೋಗು ಅಂತಿರೋದು? ನನ್ನ ಹೆಸರು ಗೌತಮ್ ಅಂತ. ಚಿಕ್ಕ ವಯಸ್ಸಿಂದ ನನಗೆ ಲಲಿತ ಕಲೆ, ಸಂಗೀತ ಅಂದ್ರೆ ತುಂಬಾ ಇಷ್ಟ. ಮತ್ತೆ ನಿಮ್ಗೆ? ನಂಗೆ ವೆಸ್ಟರ್ನ್ ಮ್ಯೂಸಿಕ್ ಅಂದ್ರೇನೆ ಇಷ್ಟ. ಪರವಾಗಿಲ್ಲ, ಎರಡು ಸಂಗೀತನೇ ಅಲ್ವಾ? ಒಂದು ಕಿರ್ಚಾಟ, ಇನ್ನೊಂದು ಆಲಾಪನೆ, ಅಷ್ಟೇ ವ್ಯತ್ಯಾಸ. ಹೌದು, ನಿಮ್ದು ಸ್ಪೋಕನ್ ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ ಇದೆ ಅಂತ ಕೇಳ್ಪಟ್ಟೆ. ಮದ್ವೆ ಆದ್ಮೇಲೆ ಅಂತ ಟೆನ್ಷನ್ ಎಲ್ಲ ಇಟ್ಕೊಳ್ದೆ ರಿಲ್ಯಾಕ್ಸ್ ಆಗಿ ಮನೆಯಲ್ಲೇರಿ. ನನ್ನನ್ನ ನಮ್ಮ ಪೇರೆಂಟ್ಸ್ನ ನೋಡ್ಕೊಂಡ್ರೆ ಸಾಕು. ಆಮೇಲೆ ಮಕ್ಕಳು ಅವ್ರು ಓದು ಅಂತ ಬ್ಯುಸಿ ಆಗ್ಬಿಡ್ತೀವಲ್ಲ. ನೀವೇನು ಮಾತಾಡ್ತಾನೆ ಇಲ್ಲ.
ನಿಮ್ಮ ಅಭಿಪ್ರಾಯ ಏನು ಅಂತ ಓಪನ್ ಆಗಿ ಹೇಳಿ. ಅದು ನಾನ್ ಮದ್ವೆ ಮಾಡ್ಕೊಳ್ಳೋ ವ್ಯಕ್ತಿಗೆ ಕೆಲವು ಕ್ವಾಲಿಟೀಸ್ ಇರ್ಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಅನ್ಕೋತಿದ್ದೆ. ವಾವ್, ವೆರಿ ಇಂಟ್ರೆಸ್ಟಿಂಗ್. ಏನದು? ನಾನು ಬೆಳಗ್ಗೆ ಎದ್ದ ತಕ್ಷಣನೇ ಗುಡ್ ಮಾರ್ನಿಂಗ್ ಹೇಳಿ ಕಾಫಿ ಕೊಡ್ಬೇಕು. ಏನು? ನೀವು ನಿದ್ದೆಯಿಂದ ಹೇಳ್ತಿದ್ದ ಹಾಗೆ ನಾನು ಸಾರಿ ನಿಮ್ ಗಂಡ ನಿಮಗೆ ಕಾಫಿ ಕೊಡ್ಬೇಕಾ? ಅಷ್ಟೇ ಅಲ್ಲ, ನಂಗ್ ಅಡ್ಗೆ ಬರ್ದೇ ಇರೋದಕ್ಕೆ ನೀವೇ ಮಾಡ್ಬೇಕು. ಅಡ್ಗೆ ಮಾಡಕ್ ಬರಲ್ವಾ? ಮತ್ ನೀವೇನು ದೊಡ್ಡ ಶೆಫ್ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರು. ಮದ್ವೆಗೋಸ್ಕರ ಹೇಳೋ 1000 ಸುಳ್ಳುಗಳಲ್ಲಿ ಅದು ಒಂದು. ಮದ್ವೆ ಆದ್ಮೇಲೆ ನಾನ್ ಜಾಬ್ ಮಾಡಿದ್ರೆ ನನಗ್ ಫುಡ್ ಪ್ರಿಪೇರ್ ಮಾಡ್ಕೊಡ್ಬೇಕು. ಗಂಟೆಗೊಂದ್ಸಲ ಫೋನ್ ಮಾಡಿ ನನ್ ಕಷ್ಟ ಸುಖನ ವಿಚಾರಿಸ್ಕೋಬೇಕು. ಸಂಜೆ ಮನೆಗ್ ಬರೋ ಹೊತ್ತಿಗೆ ಒಳ್ಳೆ ಸ್ನಾಕ್ಸ್ ಜೊತೆಗೇನೆ ಟೀ ಕೊಟ್ಟು ಸ್ವಾಗತ ಮಾಡ್ಬೇಕು. ಬೋರಿಂಗ್ ಆಗಿದ್ರೆ ಸಿನಿಮಾಗೆ, ಲೇಸಿ ಆಗಿದ್ರೆ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ಬೇಕು. ಅವನ್ ಲೈಫ್ ಪೂರ್ತಿ ನಂಗೋಸ್ಕರನೇ ಮುಡುಪಾಗಿಡ್ಬೇಕು. ಅಂದ್ರೆ ನಿಮ್ ಗುಲಾಮ ಆಗಿರ್ಬೇಕು ಅಂತ ಅರ್ಥ. ನಿಮಗ್ ಓಕೆ ಅಂದ್ರೆ ಹೋಗವ್ರಿಗೆ ಹೇಳಿ, ಇಲ್ಲ ಅಂದ್ರೆ ನಿಮ್ಮಿಷ್ಟ. ಏನಾಯ್ತಪ್ಪ? ಅಭಿಪ್ರಾಯ ಒಂದೇ ತರ ಇದ್ಯಾ? ನಮ್ ಹುಡುಗಿ ನಿನ್ಗಿಷ್ಟ ಆದ್ಲಾ? ನಿಮ್ ಮಗಳ ರಿಕ್ವೈರ್ಮೆಂಟ್ಸ್ಗೆ ಬೇಕಾಗಿರೋದು ಗಂಡ ಅಲ್ಲ, ಗುಲಾಮ. ಅದು ನನ್ನಿಂದ ಆಗಲ್ಲ. ಬನ್ನಿಯಪ್ಪ. ಅಯ್ಯೋ ಯಾಕಪ್ಪ, ಇರು. ಅಯ್ಯೋ, ಏನ್ ಮಾಡಿದ್ಯೆ? ಏನ್ ಹೇಳಿ ಭಯ ಪಡಿಸ್ದೆ? ಅಭಿಪ್ರಾಯ ಕೇಳ್ದ, ಓಪನ್ ಆಗಿ ಹೇಳ್ದೆ. ಅವನ್ ಭಯ ಪಟ್ರೆ ನನ್ನನ್ ಯಾಕೆ ಬೈತಿದ್ಯಾ? ನಿನ್ನಂತೊಳಗ್ ಮದ್ವೆ ಮಾಡೋದು ನನ್ನಿಂದ ಮಾತ್ರ ಅಲ್ಲ, ಯಾರಿಂದನೂ ಆಗಲ್ಲ. ಥ್ಯಾಂಕ್ ಯು ಮಾ. ಇನ್ಸ್ಟಿಟ್ಯೂಟ್ ಟೈಮ್ ಆಗ್ತಿದೆ, ಹೋಗ್ ಬರ್ತೀನಿ. ಬಾಯ್. ಭಾಷಿಣಿ 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 ರಾವ್ ನಿನ್ನ ಹೆಲ್ತ್ ಮೇಲೆ ತೋರಿಸ್ಬೇಡ ಕಣೋ. ನೋಡು, ನಿನಗೋಸ್ಕರ ಸ್ಪೆಷಲ್ ಆಗಿ ನಾನೇ ನನ್ನ ಕೈಯಾರೆ ಕಾಫಿ ಮಾಡಿ ತಗೊಂಡ್ ಬಂದಿದ್ದೀನಿ. ತಗೊಳ್ಳೋ ಕಂದ, ಕುಡಿಯಪ್ಪ.
ಕಾಫಿ ಅಲ್ಲ, ಗ್ಲಾಸಲ್ಲಿ ವಿಷ. ನಗ್ನಗ್ತಾ ತಗೊಳ್ಳೋದಷ್ಟೇ ಅಲ್ಲ, ಅದನ್ನ ಹ್ಯಾಪಿಯಾಗಿ ಕುಡಿದು ಇಷ್ಟೊತ್ತಿಗಾಗ್ಲೇ ಸತ್ತೋಗ್ತಾ ಇದ್ದೆ. ಅಯ್ಯೋ ರಾಹುಲ್, ರಾಹುಲ್, ನಾನು ನಿನ್ನ ಹೆತ್ತ ತಾಯಿ ಕಣೋ. ನನಗೆ ಶತ್ರು ಹಾಗೆ ನೋಡ್ಬೇಡ. ನನ್ನಿಂದ ತಡ್ಕೊಳಕ್ಕಾಗಲ್ಲಪ್ಪ. ನಾನ್ ನೋಡೋದಲ್ಲ, ನನ್ನನ್ನ ನೀವ್ ಹಾಗೆ ಅನ್ಕೊಂಡಿರೋ ಕಾರಣಕ್ಕೆ ನನ್ನ ಸಂತೋಷನ ದೂರ ಮಾಡಿದ್ರಿ, ನನ್ನ ಜೀವನನೇ ನಾಶ ಮಾಡಿದ್ರಿ. ನಿಮ್ಮಿಂದ ನಾನು ಏನ್ ಕಲ್ತ್ಕೊಂಡಿದ್ದೀನೋ ಗೊತ್ತಿಲ್ಲ, ಆದ್ರೆ ತಪ್ಪಿಗೆ ಶಿಕ್ಷೆ ಕೊಡೋದನ್ನ ಮಾತ್ರ ಖಂಡಿತವಾಗ್ಲು ನಿಮ್ಮಿಂದಾನೇ ಕಲ್ತಿದ್ದೀನಿ. ಈಗ ಅದನ್ನೇ ಪಾಲಿಸ್ತಾ ಇದ್ದೀನಿ. ರಾಹುಲ್, ರಾಹುಲ್, ದಿನಕ್ಕೆ ನನ್ಗೆ ಮನೇಲಿ ಮರ್ಯಾದೆನೇ ಸಿಗ್ತಿಲ್ಲ. ಆ ಸರ್ಸು ಹೋದ್ಮೇಲೆ ಹೈಲೈಟ್ ಆಗ್ತೀನಿ ಅನ್ಕೊಂಡ್ರೆ ತುಂಬಾ ಡಿಮ್ ಲೈಟ್ ಆಗಿದೆ ನನ್ನ ಬದುಕು. ಅದಕ್ಕೆ ಇವತ್ತೆಲ್ರಿಗೂ ಅಡ್ಗೆ ಮಾಡಿ ನಾನೇನು ಅಂತ ತೋರಿಸ್ಬೇಕು. ವನಜ, ಮೇಡಮ್, ನೀವಿಲ್ಲಿ ಏನ್ ಬೇಕೋ ಹೇಳಿದ್ರೆ ನಾನೇ ತಗೊಂಡ್ ಬರ್ತಿದ್ನಲ್ಲ. ನಾನು ಏನ್ ತಗೊಳ್ಳೋದಕ್ಕೂ ಇಲ್ಲಿಗೆ ಬರ್ಲಿಲ್ಲ. ಫುಡ್ ಪ್ರಿಪೇರ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ನೀವು ಫುಡ್ ಪ್ರಿಪೇರ್ ಮಾಡ್ತೀರಾ? ಇವತ್ತು ನಾನೇ ನನ್ನ ಕೈಯಿಂದ ಎಲ್ಲರಿಗೂ ಫುಡ್ ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಮೇಡಮ್, ಅದು ಅಂದ್ರೆ ಆಂಟಿ, ಮನೇಲಿ ಇಷ್ಟು ಜನ ಸರ್ವೆಂಟ್ಸ್ ಇದ್ದಾರೆ, ಹೆಲ್ಪ್ ಮಾಡೋದಕ್ಕೆ ನಾವೆಲ್ಲರೂ ಇದೀವಿ. ಆದ್ರೂ ನೀವ್ ಫುಡ್ ಪ್ರಿಪೇರ್ ಮಾಡೋದು ಯಾಕನ್ನೋದು ವನಜಕ್ಕ ಡೌಟ್ ಅಷ್ಟೇ ಅಲ್ವಾ ಅಕ್ಕ? ಎಷ್ಟು ಜನಗಳಿದ್ರು ಕೂಡ ಇವತ್ತು ಈ ತಾಯಿ ಕೈ ರುಚಿ ನನ್ನ ಮಗನಿಗೆ ಏನು ಅನ್ನೋದು ಗೊತ್ತಾಗ್ಬೇಕು. ಅದಕ್ಕೆ ಇವತ್ತು ನಾನೇ ನನ್ನ ಕೈಯಾರೆ ಅಡ್ಗೆ ಮಾಡ್ತೀನಿ. ಇವತ್ತು ನಾನು ಫುಡ್ ಪ್ರಿಪೇರ್ ಮಾಡ್ತಿರೋದು ನನ್ನ ರಾಹುಲ್ಗೋಸ್ಕರನೇ ಅಂತ. ಆದ್ರೆ ಇವತ್ತೊಂದೇ ದಿವಸ ಅಲ್ಲ, ಇನ್ನು ಮುಂದೆ ನನ್ನ ರಾಹುಲ್ಗೆ ಇಷ್ಟ ಆಗೋ ಎಲ್ಲಾ ಫುಡ್ನು ನಾನೇ ಪ್ರಿಪೇರ್ ಮಾಡ್ತೀನಿ. ಮೇಡಮ್, ನಾನ್ ಕೂಡ ಹೆಲ್ಪ್ ಮಾಡ್ಲಾ ಮೇಡಮ್? ಬೇಡಮ್ಮ, ಯಾರ ಹೆಲ್ಪ್ ಕೂಡ ಬೇಡ. ಇವತ್ತಿನಿಂದ ಹೆತ್ತ ತಾಯಿಯಾಗಿ ನನ್ನ ರಾಹುಲ್ ಬಗ್ಗೆ ಸ್ಪೆಷಲ್ ಕೇರ್ ತಗೊಳ್ಬೇಕು ಅಂತ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇದರಲ್ಲಿ ಯಾರು ಇನ್ವಾಲ್ವ್ ಆಗ್ಬೇಡಿ. ಮಾಡೋದಕ್ ಬಿಡಮ್ಮ. ರಾಹುಲ್ಗೆ ಅವ್ರ ಅಮ್ಮನ ಕೈ ಅಡುಗೆ ಅಂದ್ರೆ ತುಂಬಾನೇ ಇಷ್ಟ. ಸರ್ಸು ಇದ್ದಾಗ್ಲೂ ಪೂಜೆ ನಡೆದ ದಿನ ಕೂಡ ನೀ ಮೇಡಮ್ ಕೈ ಅಡುಗೆ ರುಚಿನ ತುಂಬಾ ಮೆಚ್ಕೊಂಡಿದ್ದ ಅಲ್ವಾ? ನೆನ್ಪಿಲ್ವಾ? ಈಗ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು ಅನಗತ್ಯ ಅಂತ ಅನಿಸ್ತಿದೆ. ಇಲ್ಲಿ ಯಾರು ಇರಬೇಡಿ, ನನ್ನ ಡಿಸ್ಟರ್ಬ್ ಮಾಡಬೇಡಿ. ದಯವಿಟ್ಟು ಹೊರಡಿ. ನಾನು ನನ್ನ ಕೈಯಾರೆ ಅಡುಗೆ ಮಾಡಿ ನನ್ನ ಮಗನಿಗೆ ತಿನ್ನಿಸ್ಬೇಕು. ಪ್ಲೀಸ್, ಎಲ್ಲರೂ ಹೋಗಿ.
ಯಾ ಪ್ರೀತಿ, ಏನಾದ್ರೂ ಅಪ್ಡೇಟ್ ಇದೆಯಾ? ಅಪ್ಡೇಟ್ ಅಲ್ಲ ಆಂಟಿ, ಪಾಪ ವಾಗ್ದೇವಿ ಆಂಟಿ ಫೇಟ್ ನೋಡ್ತಿದ್ರೆ ನಂಗೆ ತುಂಬ ಪಾಪ ಅನ್ನಿಸ್ತಿದೆ. ಯಾಕೆ, ಏನಾಯ್ತು? ಮಗನ ನೆನ್ಸ್ಕೊಂಡು ಅಳ್ತಾ ರೂಮಲ್ಲೇ ಕೂತ್ಕೊಂಡಿದ್ದಾಳಾ? ಅಲ್ಲ ಆಂಟಿ, ಮಗಂಗೆ ಇಷ್ಟ ಆಗಿರೋದೆಲ್ಲ ಸ್ವತಃ ಪ್ರಿಪೇರ್ ಮಾಡೋದಕ್ಕೆ ಕಿಚನಲ್ಲಿ ಕಷ್ಟಪಡ್ತಿದ್ದಾರೆ. ಇಷ್ಟು ದಿನ ಕಿರುಚಾಟದಲ್ಲಿ ಗಡಗಡ ಅಂತ ನಡಗಿಸಿದ ವಾಗ್ದೇವಿ ಇವಾಗ ಅಡುಗೆ ಮಾಡೋದಕ್ಕೆ ಫೈಟ್ ಮಾಡ್ತಿದ್ದಾಳೆ ಅಂತ ಆಯ್ತು. ಮಾಮೂಲಿ ಫನ್ ಅಲ್ಲ, ಆ ನಗುನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾನು ತುಂಬಾ ಕಷ್ಟಪಟ್ಟೆ. ಹಾ, ನಾನು ತೆಗ್ದಿರೋ ವಿಡಿಯೋ ಒಂದನ್ನು ನಿಮಗೆ ಕಳಿಸ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಯಾ ಶೋ ಕಳಿಸು, ನಾನು ಎಂಜಾಯ್ ಮಾಡ್ತೀನಿ. ನನ್ ಫೋನ್ ಕಳ್ಳ! ಹೇ ವೇಟ್, ಇರೋ. ಏಯ್, ಫೋನ್ ಕೊಡು. ಏಯ್, ಈ ಫೋನ್ ನಂದು, ನಾ ಕೊಡ್ಬೇಕು ನಿಮ್ಗೆ. ಕೊಡು ಫೋನು. ಏಯ್ ಏಯ್ ಬಿಡೆ, ಇದು ನನ್ ಫೋನ್ ಕಂಡ್ ಬಿಡೆ. ಏಯ್ ಯಾರ್ ಫೋನ್ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಗೊತ್ತಾಗುತ್ತೆ. ಏಯ್